ಏನು ತೊಗೊಂಡ್ರಿ ಒಂದು ತಗ್ಗಿನೇ ತೊಗೊಂಡ್ರಲ್ಲ. ದನಕ್ಕೆ ಹುಲ್ ತಂದಂಗೆ ಪೂರ. ಈಗ ನೋಡ್ರಿ ಫ್ರೆಂಡ್ಸ್, ನಾನು ಪ್ಯಾಟರ್ನ್ ಗೊತ್ತಾಗಿರ್ತಾರೆ ನಿಮಗೆ. ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಮನಸ್ಸಿಲ್ರಿ, ಆದ್ರೆ ಏನು ಮಾಡೋದ್ರಿ, ಇವತ್ತು ನಾನು ಒಂದಷ್ಟು ರೆಸಿಪಿಗಳಾದರೂ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ರಿ. ಪಂಚಮಿ ಹಬ್ಬ ಅದು ಎಲ್ಲ ಬಂತಲ್ರಿ, ಆದರೆ ಇಷ್ಟು ಇದು ಆಗ್ಬಿಟ್ಟದ್ರಿ ನನಗಂತೂ. ಅದು ಏನಂತಾರಲ್ರಿ, ಯಾರು ಕೆಟ್ಟ ದೃಷ್ಟಿ ಬಿದ್ದು ಏನು ಮಾಡಿದೋ ಗೊತ್ತಿಲ್ಲ. ಅದರಲ್ಲಿಂತ ನನಗಂತೂ ಒಂದಾಗೊಟ್ಟಿಗೆ ಒಂದು ಪ್ರಾಬ್ಲಮ್ಸ್ ಬಂದ್ಬಿಡ್ಲಕತ್ತವ್ರಿ. ಈಗಂತಂದ್ರೆ ಮೊನ್ನೆ ಅಷ್ಟೇ ಭಾಳಷ್ಟು 2-3-4 ದಿನ ತನಕ ನಾನು ಹಾಸಿಗೆ ಹಾಕೋದಕ್ಕೆ ಹಾಸಿಗೆನೇ ತೆಗೆದಿರಲಿಲ್ಲ. ನಾನು ಅಷ್ಟು ಜ್ವರ, ತಲೆ ಬೇನೆ ಮತ್ತು ಎಲ್ಲ ಥರದ ನೋವು ಆಗಿಬಿಟ್ಟಿತ್ತು. ಆದರೆ ಇವತ್ತು ಮತ್ತೆ ರಿಟರ್ನ್ ಬಂದುಬಿಟ್ಟದ್ರಿ. ಇವತ್ತು ಏನಂತಾರೆ, ನೆಗಡಿ ಮತ್ತು ಜ್ವರ ಬಂದುಬಿಟ್ಟ. ಒಂದು ಸ್ವಲ್ಪ ತಲೆನೋವು, ಒಂದು ಸ್ವಲ್ಪ ಜ್ವರ, ತಲೆ ಎಲ್ಲ ದಿಮ್ಮಲ್ಲಕತ್ತದ್ರಿ, ಹಂಗಾಗಿಬಿಟ್ಟದ. ಆದರೆ ಏನು ಮಾಡೋದ್ರಿ, ನನಗೆ ಈ ಟೈಮ್ನಾಗ ನಿಮ್ಮ ಸಪೋರ್ಟಿನ ಅಗತ್ಯ ಭಾಳಷ್ಟು ಅದ ರೀ. ಅದ್ರ ಸಲಕ ನಾನು ವೀಡಿಯೋಸ ಬಿಡ್ಲಾರ್ದಂಗೆ ಹಾಕೋದಿಲ್ಲ. ಯಾಕಂದ್ರೆ ಈ ಸರ್ತಿ ಇಷ್ಟು ಪ್ರಾಬ್ಲಮ್ ಅದ. ಅದು ಹಾಕಿದಿನ 2 ರೌಂಡ್ ಹೋಗ್ರಿ. ಅಲ್ಲಿ ಮುದ್ದೆ ಕುರಿ ಕಟ್ಲಕತ್ತ ಅವರಿಬ್ರು ಸೈಕಲ್ ಸಲಕ ಜಗಳ ಆಡಕತ್ತಾರೆ. ಯಾಕಂದ್ರೆ ಇಬ್ಬರು ನಡ್ಬರ್ಕ ಒಂದಾಗ್ಯದ್ರಿ. ಅಕ್ಕಿ ಆಡ್ಲಕತ್ತಾಗ ಅವ ಕಸ್ಕೊಳಕೋತಾನ, ಅವ ಆಡ್ಲತ್ತಾಗ ಇಷ್ಟು ಮೊನ್ನೆ ಅಷ್ಟೇ ದವಾಖಾನಿಗೆ ಹೋಗ್ಬಿಡ್ರಿ. ಮೊನ್ನೆ ಭೀ, ಯಾಕಂದ್ರೆ ಮೊನ್ನೆ ಅಂತಂದ್ರೆ ನಾನು ಕೆಮ್ಮಿನ ಸಲ ಹೋಗ್ಬಿಟ್ಟು ತುಂಬ ಕಡಿಮೆ ಆಗಿತ್ತು. ಏಮೋ ಹಣ್ಣು ಒಂದರ ಕೊಡು, ಹಣ್ಣು ಕೊಡು ಒಂದು ಸ್ವಲ್ಪ ಕೊಡು, ಹಣ್ಣು ಕೊಡು ಒಂದರ. ಈಗ ನಿಂದಾಯ್ತು ಅವ್ರಿಗೆ ಕೊಡು. ಅಪ್ಪಗೆ ತೋರಿಸ್ಕೊಂಬಂದ್ರಿ. ಅದು ಕೆಮ್ಮಂತೂ ಕಡಿಮೆ ಆಗ್ಯದ್ರಿ. ಈಗ ಜ್ವರ ಅದು ಸ್ಟಾರ್ಟ್ ಆಗಿಬಿಟ್ಟಾವ. ಅದ್ರಾಗ ನಾನು ವಿಡಿಯೋಸ್ ಹಾಕೋದ, ನಿಮ್ಮ ವಿಡಿಯೋಸ್ ಹಾಕಿ ಓ ಯಾಕ ಹಣ್ಣು ಕೊಡಮ್ಮ, ಕುಡಿ ಹಣ್ಣು ಕೂಡ ಕುಡಿ 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 ಸಮೃದ್ಧಿ. ವಿಡಿಯೋಸ್ ಹಾಕೋದ ಅಂದ್ರೆ ರೆಸ್ಟ್ ತೊಗೊರಿ, ವಿಡಿಯೋಸ್ ಹಾಕೋದು ಬಿಡ್ರಿ ಯಾಕ ಅಂತ ಹೇಳ್ತಿರ್ತೀರಿ. ಆದರೆ ನಂದೇನು ಆಸೆಪ್ಪ ಅಂದ್ರೆ, ಈಗ ನಾನು ಒಂದು ದಿನ ವೀಡಿಯೋಸ್ ಹಾಕೋದು ಬಿಟ್ಟು ಅಂತಂದ್ರೆ ಏನಾಗ್ತದೆ ಪ್ರಾಬ್ಲಮ್ ಅಂತಂದ್ರೆ ಯೂಸ್ ಪೂರ್ತಿ ಡೌನ್ ಆಗಿಬಿಡ್ತದೆ ರೀ. ಯೂಸ್ ಡೌನ್ ಆಯ್ತಪ್ಪ ಅಂದ್ರೆ ಮತ್ತೆ ನಾನು ಎಷ್ಟು ಕಷ್ಟಪಟ್ಟರು ಎಷ್ಟು ವೀಡಿಯೋಸ್ ಹಾಕಿದ್ರು ಅದು ಯೂಸ್ಫುಲ್ ಡೌನ್ ಆಗಿರ್ತಲ್ಲ ರೀ. ಡೌನ್ ಆಯ್ತಂದ್ರೆ ವೀಡಿಯೋಸ ಹೋಗಂಗಿಲ್ಲ ರೀ. ಅದ್ರಾಗ ಮೇನ್ ಅದು ಪ್ರಾಬ್ಲಮ್. ಈಗ ಅದ್ರೊಳಗೆ ಮೊದಲೇ ಡಿಲಿವರಿ ಇದೆ ರೀ. ಅದಕ್ಕೆ ಇದ್ರಲಿಂದ ಒಂದಷ್ಟು ಏನಾದರೂ ಹೆಲ್ಪ್ ಆಗ್ತದೆ, ನನಗೆ ಸಹಾಯ ಆಗ್ತದೆ. ನನಗೆ ವೀಡಿಯೋಸ್ ಹಾಕೋದು ಬಿಟ್ಟಪ್ಪ ಅಂತಂದ್ರೆ ಮತ್ತಷ್ಟು ನನ್ನ ಮಗ ಭಾಳಷ್ಟು ಪ್ರಾಬ್ಲಮ್ ಬೇರೆ ಆಗ್ತದೆ ಅನ್ನೋದು ಒಂದು ಉದ್ದೇಶದಿಂದ ನಾನು ಎಷ್ಟು ಕಷ್ಟ ಆದ್ರೂ ವೀಡಿಯೋಸ್ ಹಾಕೋದೊಂದು ಒಟ್ಟು ಬಿಡಲಾಗಿಲ್ಲ ರೀ. ಅದ್ರ ಸಲುವಾಗಿ ನಾನು ಪ್ರತಿದಿನ 2 ವೀಡಿಯೋಸ್ನ ಹಾಕ್ಲಿಕತ್ತೀನಿ ರೀ ಈಗ. ಹಾಗಾಗಿ ನನಗೆ ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ. ಆದರೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಲಿಂತ ನನಗೆ ಡೆಲಿವರಿ ಟೈಮ್ನಾಗ ಒಂದಷ್ಟು ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಂಡು ವಿಡಿಯೋ ಹಾಕೋದ ಒಟ್ಟು ಬಿಡಲಾಗಿನಿ ರೀ. ನಾನು ಆ ಒಂದು ಉದ್ದೇಶದ ಸಲುವಾಗಿ ಎಷ್ಟು ಕಷ್ಟ ಆದರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡತ್ತೀನಿ ರೀ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಇರಲಿ ಅಂತ ಕೇಳ್ಕೊತೀನಿ ರೀ ನಾನು. ಯಾಕಂದ್ರೆ ನಾನು ಇಷ್ಟು ರೆಸ್ಟ್ ಮಾಡಬೇಕು, ಯಾಕೆ ವೀಡಿಯೋಸ್ ಹಾಕ್ತೀರ ಅಂತ ಎಲ್ಲರೂ ಕೇಳ್ತೀರ. ಆದ್ರೆ ನಾನು ರೆಸ್ಟ್ ಮನೆ ಅಂದರೆ ನಾನು ಹೊಲದೊಳಗೆ ಹೋಗಿ ಏನು ಕೆಲಸ ಮಾಡಕತ್ತಿಲ್ಲ ರೀ. ಆದ್ರೆ ಮನೆಯೊಳಗೆ ಡೈಲಿ ಏನಾದರೂ ರೆಸಿಪಿ ಮಾಡಿ ಮತ್ತು ಏನಾದರೂ ಕೆಲಸ ಮಾಡಿ ಅದನ್ನು ವೀಡಿಯೋಸ್ ಹಾಕ್ತಿರ್ತೀನಿ ರೀ. ಹಾಗಾಗಿ ಆ ಒಂದು ನಾನು ಹಾಕಕತ್ತಿದ್ದು ಏನು ಕಾರಣಕ್ಕಂತಲೂ ಹೇಳಿದ್ದೀನಿ ರೀ. ಆದರೆ ಏನಾದರೂ ಒಂದು ಹೆಲ್ಪ್ ಆಗ್ತದೆ. ಈಗ ಡೆಲಿವರಿ ಟೈಮ್ ಬಂತು, ಈಗ ಇದ್ರಲಿಂತ ಪೇಮೆಂಟ್ ನನಗೆ ವೀಡಿಯೋಸ್ ಹಾಕ್ಲಿಕ್ಕಂದ್ರೆ ಪೇಮೆಂಟ್ ಬರೋಂಗಿಲ್ಲ ರೀ. ಇದ್ರಲಿಂತ ಪೇಮೆಂಟ್ ಅದು ಇದು ಬಂದ್ರೆ ಒಂದು ಸ್ವಲ್ಪ ಹೆಲ್ಪ್ ಆತ್ರಿ. ಈಗ ನೋಡ್ರಿ ಹೊಲದೊಳಗೆ ಮಳೆ ಬೇರೆ ಇಲ್ಲರಿ ವರ್ಷ. ನಮಗೆ ಮಳೆ ಇಲ್ದಕ್ಕೆ ಭಾಳ ಅಂದ್ರೆ ಭಾಳ ಹೈರಾಣ ರೀ. ಕಬ್ಬು ಹಚ್ಕೊಂಡು ಕುಂತಿದ್ದೇವೆ ರೀ. ಭಾಳಷ್ಟು ಸಾಲ ಎಲ್ಲ ಮಾಡ್ಕೊಂಡು ಕಬ್ಬು ಹಚ್ಚಿ ಕುಂತೀವಿ. ಮಳೆ ನೋಡಿದ್ರೆ ಒಂದು ಸ್ವಲ್ಪನೂ ಮಳೆ ಬರೋಲ್ಲ. ಈಗ ನೋಡ್ರಿ ಒಂದು ಸ್ವಲ್ಪ ಮಳೆ ಬಂದಿತ್ತು, ತೊಗರಿ ಬಿಟ್ಬಿಟ್ಟಿವಿ. ಈಗ ನೋಡಿದ್ರೆ ಒಟ್ಟು ಮಳೆ ಇಲ್ಲರಿ ನಮ್ಮ ಕಡೆಗಂತೂ. ಹಾಗಾಗಿ ಈಗ ನಮ್ದು ಏನಂತಾರಲ್ಲ ರೀ, ವಿಡಿಯೋ ಹಾಕೋದು ಬಿಟ್ಟು ಅಂತಂದ್ರೆ ಭಾಳಷ್ಟು ಕಷ್ಟ ಆಗ್ತದೆ ನಮ್ಗೆ. ಅದ್ರ ಸಲುವಾಗಿ ನಾನು ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಂಡಾನ ವೀಡಿಯೋಸ್ನ ಹಾಕೋದ್ರಿ. ಯಾಕಂದರೆ ಇದ್ರಲಿಂತಾದರೂ ನಮ್ಮ ಜೀವನಕ್ಕೆ ಒಂದು ಸ್ವಲ್ಪ ಆಧಾರ ಆಗ್ತದೆ. ಈಗ ಎಲ್ಲ ರೊಕ್ಕನೂ ನಮ್ಮ ಯಜಮಾನ್ರು ಭಾಳಷ್ಟು ಸಾಕಷ್ಟು ಸಾಲ ಮಾಡಿ ಎಲ್ಲ ಹೊಲಗಳು ಮಾಡಿ ಕಬ್ಬು ಹಚ್ಕೊಂಡು ಕೂತಿದ್ದೆವು. ಮತ್ತು ಈಗ ಮಳೆ ಬಂತಂತೇಳಿ ತೊಗರಿಗಳು ಬಿಟ್ಕೊಂಡು ಕುಂತಿದ್ದೇವೆ ರೀ. ಏನು ಮಾಡೋದ್ರಿ, ಮಳೆ ಇಲ್ಲ. ಸಾಕಷ್ಟು ನಮ್ದು ಅಂತೇಳಿ ಏನು ಹೊಲನೂ ಇಲ್ಲ ರೀ, ಮನೆಯೂ ಇಲ್ಲ. ನಾವು ಮಾಡೋದ ಬೇರೆ ಹೊಲದ ಜೀವನ ರೀ.
ಹಾಗಾಗಿ ಈಗ ಎಲ್ಲ ಹೊಲಗಳಿಗೆ ರೊಕ್ಕ ಹಾಕಿ ಕುಂತಿದ್ದೆವು. ಈಗ ಅದರೊಳಗೆ ಡೆಲಿವರಿ ಟೈಮ್ ಬೇರೆ ಸಮೀಪ ಬಂತು. ಈಗ ಎಲ್ಲಿ ತೆಗೆದ್ರು ಸಾಲನ ತೆಗಿಬೇಕು ರೀ, ಮತ್ತೂ ಸಾಲ ತೆಗಿಬೇಕು. ಅದಕ್ಕೆ ನಾನು ಇದು ವೀಡಿಯೋಸ್ ಮಾಡೋದ್ರಲ್ಲಿಂತ ಅದರಿಂದ ಬರುವಂಥ ಒಂದು ಸ್ವಲ್ಪ ಅಮೌಂಟ್ಲಿಂತ ಡೆಲಿವರಿ ಟೈಮ್ನಾಗ ಹೆಲ್ಪ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ನಾನು ವೀಡಿಯೋಸ್ನ ಹಾಕ್ಲತ್ತೀನಿ ರೀ. ದಯವಿಟ್ಟು ಕ್ಷಮೆ ಇಲ್ಲರಿ, ನಿಮ್ಮೆಲ್ಲರ ಮಾತಿಗೆ ನಾನು ಗೌರವ ಕೊಡಬೇಕು. ಯಾಕಂತಂದ್ರೆ ನೀವು ಎಲ್ಲರೂ ಹೇಳೋದ ನನ್ನ ಸಲುವಾಗಿ ನೀವು ರೆಸ್ಟ್ ತೊಗೊರಿ ಅಕ್ಕ ಅಂತೇಳಿ. ಆದರೆ ನಾನು ರೆಸ್ಟ್ ತೊಗೊಲಾರ್ದಂಗೆ ವೀಡಿಯೋಸ್ ಹಾಕತ್ತೀನಿ ಅಂತಂದ್ರೆ ಈ ಒಂದು ಕಾರಣ ಸಲುವಾಗಿ ನಾನು ವೀಡಿಯೋಸ್ ಹಾಕ್ಬೇಕಾಗ್ತದೆ ರೀ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿ ಆಗಿರ್ತೇನೆ ರೀ. ಆದರೆ ಫ್ರೆಂಡ್ಸ ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿರಿ. ವಿಡಿಯೋಸ್ ನೋಡಿ ನೀವು ಲೈಕ್ಸ್ ಮಾಡಿದ್ರಿ ಅಂತಂದ್ರೆ ಇನ್ನೊಂದು 4 ಜನಕ್ಕೆ ತಲುಪ್ತದೆ ವಿಡಿಯೋ. ಅದರಿಂದ ನನಗೆ ಭಾಳಷ್ಟು ಸಹಾಯ ಆಗ್ತದೆ ರೀ. ಜಗಳ ಆಡಬೇಡ್ರಿ ಇಬ್ರು. ಇವ್ರು ನೋಡ್ರಿ ಜಗಳ ನಡೆದ್ರಿ ಸೈಕಲ್ ಕಾಲಾಗ. ನಾ ಆಡ್ತೀನಿ ನೀ ಆಡ್ತೀನಿ ಅಂತೇಳಿ ಕಿಸಿಂದ್ರ. ಈಗ ಸಮೃದ್ಧಿ ಈಗ ನೀ ಇಡೀ ಸರ್ತಾಳ ಈಗ ಅಣ್ಣ ಒಂದು ಸಾರಿ ಹೋಗಿ ಬರ್ಲ. ಪಾಪ ಬರ್ತಾನೆ ಹುಡ್ತಾನೆ ನೋಡಿ ಇಲ್ರು ಅಣ್ಣ ಹೊಡೆದೆ ಅಂದ್ರೆ ಬಾ ಅವ ಒಂದು ಸಾರಿ ಆಡಲಿ. ಅವನಿಗೆ ಒಂದು ಸ್ವಲ್ಪ ಕೊಡ್ಬೇಕು ಅಣ್ಣಗೆ. ಬಾಮು ಬಾ ಗಿಡ ಬಾ ಇಳಿತಾಳ ಒಂದು ಸರಿ ಆಕಿ ಇಳಿ ಅಮ್ಮ. ನೀವು ಆ ವಿಡಿಯೋ ನೋಡಿದ್ರೆ ಅಂದ್ರೆ ನನಗೆ ಒಂದು ಲೈಕ್ ಮಾಡಿ, ವಿಡಿಯೋಸ್ ನೋಡಿ ಒಂದು ಲೈಕ್ ಮಾಡಿದ್ರೆ ಅಂದ್ರೆ ಇನ್ನಷ್ಟು 4 ಜನಕ್ಕೆ ತಲುಪ್ತೀರಿ ವಿಡಿಯೋಸ್. ಅದರಿಂದ ನನಗೆ ಸ್ವಲ್ಪ ಸಹಾಯ ಆಗ್ತದೆ. ಯಾಕಂದ್ರೆ ಈಗ ಭಾಳಷ್ಟು ಕಷ್ಟದ ಪರಿಸ್ಥಿತಿ ನಂಬುದ್ರಿ. ಹಾಗಾಗಿ ದಯವಿಟ್ಟು ಸಹಾಯ ಮಾಡಿರಿ. ಆದಷ್ಟು ವಿಡಿಯೋಸ್ಗೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಹೇಳಿದ್ದೀನಿ ರೀ ಕಾರಣ ಏನಂತ ಹೇಳಿಸಿ. ಈ ಕಾರಣ ಸಲುವಾಗಿ ನಾನು ಪ್ರತಿದಿನ ವಿಡಿಯೋ ಕಷ್ಟಪಟ್ಟು ಹಾಕತ್ತೀನಿ. ಆ ಕಷ್ಟದ ಜೊತೆಗೆ ನಿಮ್ಮೆಲ್ಲರ ಸಪೋರ್ಟ್ ಇತ್ತಂದ್ರೆ ಆದಷ್ಟು ಒಳ್ಳೇದಾಯ್ತು ಅಂದ್ಕೊಂಡೀನಿ ರೀ. ನಾಳೆ ಮತ್ತು ಸ್ಕ್ಯಾನಿಂಗ್ ಅದ ರೀ, ಸ್ಕ್ಯಾನಿಂಗಿಗೆ ಹೋಗ್ಬೇಕು ರೀ. ಇವತ್ತು ಹೋಗ್ಬೇಕಂತ ಅಂದ್ಕೊಂಡಿದ್ರಿ, ಆದರೆ ಇವತ್ತು ಬಂದವ ಅಂತಂದ್ರಿ ಸ್ಕ್ಯಾನಿಂಗ್. ಇವತ್ತು ಆಯ್ತಾರಲ್ರಿ. ಓ ಬಂದಿದ್ದು ಸಲೇಕ ನಾಳೆ ಸೋಮವಾರ ನಾಳೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬರ್ಬೇಕು ರೀ. 9ನೇ ತಿಂಗಳ ಕೊನೆ ಸ್ಕ್ಯಾನಿಂಗ ಅಂದ್ರೆ ಈಗ 9ನೇ ತಿಂಗಳ ಸ್ಕ್ಯಾನ್ ಮಾಡಿಸಿಲ್ರಿ. ನಾ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಯಾಕಂದ್ರೆ ಅದೊಂದು ಪ್ರಾಬ್ಲಮ್ ಒಂದದಲ್ರಿ, ಅದು ಸರಿ ಹೋಗ್ಯದ ನಿಲ್ಲೋ ಅದು ಒಂದು ನೋಡ್ಬೇಕು ರೀ. ಆ ಪ್ರಾಬ್ಲಮ್ ಏನ್ರಿ ಇದ್ರೆ ಭಾಳಷ್ಟು ರಿಸ್ಕ್ ಅಂತ ಹೇಳ್ಯಾರ ಅವ್ರ ಮೇಡಮ್ ಅವರು. ಅಂದ್ರೆ ಅದು ಸ್ಕ್ಯಾನಿಂಗ್ ಒಳಗೆ ಬಂದಿರೋ ಪ್ರಾಬ್ಲಮ್ ಏನು ಹೇಳಿನಲ್ರಿ ನಾನು. ಈ ಮತ್ತೀಗ 9ನೇ ತಿಂಗಳೊಳಗೂ ಆ ಪ್ರಾಬ್ಲಮ್ ಬಂತಂದ್ರೆ ಭಾಳ ಹೈರಾಣ ಅದ ರೀ ಡೆಲಿವರಿ ಟೈಮಿಂಗ್ನಾಗ. ಆದ್ರೆ ದೇವ್ರ ದಯಲಿಂತ ನಿಮ್ಮೆಲ್ಲರ ಆಶೀರ್ವಾದಲಿಂತ ಆ ಪ್ರಾಬ್ಲಮ್ ಸಾಲ್ವ್ ಆಗಂಗೆ ಆಗಲಿ ಅಪ್ಪ ಅಂತೇಳಿ ನಾನಂತೂ ಪ್ರತಿದಿನ ದೇವ್ರಿಗೆ ಅದನ್ನು ಕೇಳ್ಕೊಳತ್ತೀನಿ ರೀ. ಅದಕ್ಕೆ ಈ ಸರ್ತಿ ರಿಪೋರ್ಟ್ ನಾರ್ಮಲಾಗಿ ಬರಲಿ, ಕರೆಕ್ಟಾಗಿ ಬರಲಿ ಅಂತೇಳಿ. ಯಾಕಂದ್ರೆ ಅದು ಅಂದರೆ 9ನೇ ತಿಂಗಳವರೆಗೂ ಟೈಮಿಂಗ್ ಇರ್ತಂತ್ರಿ. ಅದು ಕರೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದಂತ್ರಿ. ಕರೆಕ್ಟ್ ಆಗಿರ್ಲಪ್ಪ ದೇವ್ರಿ ಅಂಥೇಳಿ ನಾನು ಕೇಳ್ಕೊಳಕತ್ತೀನಿ ರೀ ದೇವ್ರ ಕಡೆಗೆ. ಯಾಕಂದ್ರೆ ಅದು ಆ ಪ್ರಾಬ್ಲಮ್ ಒಂದಿತ್ತಂದ್ರೆ ಡೆಲಿವರಿ ಟೈಮ್ನಾಗ ಭಾಳ ರಿಸ್ಕ್ ಅಂತ ಮೇಡಮ್ ಅವ್ರು ಹೇಳ್ಯಾರಿ. ನಾಳೆಗೆ ಸ್ಕ್ಯಾನ್ ಮಾಡಿಸ್ದಾಗ ಗೊತ್ತಾಗ್ತೀರಿ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ಯದವು ಏನಿಲ್ಲ ಅಂಥೇಳಿ. ನೋಡಮ್ರಿ ಫ್ರೆಂಡ್ಸ, ಇವತ್ತಿನ ವಿಡಿಯೋ ಇಷ್ಟ ರೀ. ಇಲ್ಲಿಗೆ ಮುಗಿಸ್ತೀನಿ ರೀ. ದಯವಿಟ್ಟು ಸಾಧ್ಯ ಆದಷ್ಟು ವಿಡಿಯೋಸಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟಿನ ಅಗತ್ಯ ಭಾಳಷ್ಟು ಅದ ರೀ ನನಗೆ ಈ ಟೈಮ್ನಾಗ. ಯಾವುದ್ಯಾವುದೋ ವಿಡಿಯೋಸ ಆದಷ್ಟು ಶೇರ್ ಮಾಡಿ ಇಷ್ಟಿಷ್ಟೋ ಸಪೋರ್ಟ್ ಮಾಡ್ತೀರಿ. ನನಗೂ ದಯವಿಟ್ಟು ಸಪೋರ್ಟ್ ಮಾಡಿರಿ. ಈ ಟೈಮ್ನಾಗ ನಾನು ಇಷ್ಟು ದಿನ ಯಾವಾಗಿಲ್ಲ ನಾನು ಕೇಳ್ಕೊಂಡಿರಲಿಲ್ಲ. ಆದರೆ ನನಗೀಗ ಭಾಳಷ್ಟು ಅಗತ್ಯ ಅದ ಈ ಒಂದು ವಿಡಿಯೋಸ್ಗಳು ವೈರಲ್ ಆಗುವಂಥ ಸಲುವಾಗಿ. ಹಾಗಾಗಿ ಕೇಳ್ಕೊಳಕತ್ತೀನಿ ರೀ. ದಯವಿಟ್ಟು ಆದಷ್ಟು ವಿಡಿಯೋಸ್ ವೈರಲ್ ಆದ್ರೆ ನನಗೊಂದು ಸ್ವಲ್ಪ ಸಹಾಯ ಆಗ್ತದೆ. ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ ಸಹಾಯ ಮಾಡಿರಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತೀನಿ ರೀ. ಎಲ್ಲರಿಗೂ ನಮಸ್ಕಾರ ರೀ. ವಿಡಿಯೋ ನೋಡಿದಂಥ ಎಲ್ಲರಿಗೂ ಮತ್ತು ನಿಮ್ಮ ಆಶೀರ್ವಾದ ಅಗತ್ಯನೂ ಭಾಳಷ್ಟು ಅದ ರೀ ನನಗೆ. ನಾಳಿಂದ ಸ್ಕ್ಯಾನಿಂಗ್ ರಿಪೋರ್ಟ್ ಏನು ಬರ್ತದೋ ಗೊತ್ತಿಲ್ಲ. ನಾಳಿನ ಸ್ಕ್ಯಾನಿಂಗ್ ರಿಪೋರ್ಟ್ ನಾರ್ಮಲ್ ಬಂತಲ್ರಿ, ನನಗೆ ಅರ್ಧ ಜೀವ ವಾಪಸ್ ಬಂದಂಗೆ ಆಗ್ತದೆ. ರಿಪೋರ್ಟ್ ನಾಳೆಗೆ ಏನು ಬರ್ತದೋ ಗೊತ್ತಿಲ್ಲ. ಮೇಡಮ್ ಅವ್ರು ಹೇಳಿದಾರೆ ರೀ. ಆದ್ರೆ ನಿಲ್ಲಕ್ಕು ರಿಪೋರ್ಟ್ ನಾರ್ಮಲ್ ಬಂದ್ರೆ ನಿಲ್ಲಕ್ಕೆ ಅಂತ ಹೇಳ್ಯಾರ ಅವ್ರು. ನಾಳಿನ ರಿಪೋರ್ಟ್ ಆದಷ್ಟರ ಮಟ್ಟಿಲ್ಲ ನಾರ್ಮಲ್ ಬರೋಂಗೆ ಆಲಪ್ಪ ಅಂತ ದೇವ್ರ ಕಡೆ ಕೇಳ್ಕೊಳಕತ್ತೀನಿ. ನೀವು ಅದನ್ನು ನನ್ನ ಸಲುವಾಗಿ ನೀವು ಕೇಳ್ಕೊರಿ, ವಿಶ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್ಸ. ನಾಳೆಗೆ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಏನಾಯ್ತು ಅನ್ನೋದನ್ನು ಹೇಳ್ತೀನಿ ರೀ. ಈಗ ವಿಡಿಯೋ ನೋಡಿದಂಥ ಎಲ್ಲರಿಗೂ ನಮಸ್ಕಾರ ರೀ.